ನಮಸ್ಕಾರ ರೀ. ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತು ಸಂಡೇ ಸ್ಪೆಷಲ್ ಆಗಿ ಮಟನ್ ಗ್ರೇವಿನ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸಿ ಕೊಡಾಕತ್ತೇನಿ. ಪಕ್ಕ ಹಳ್ಳಿ ಶೈಲಿ ಒಳಗೆ ಈ ಮಟನ್ ಗ್ರೇವಿನ ಮಾಡಿರೋದ್ರಿ. ನಾವು ಮಟನ್ ಆಗಲಿ ಇಲ್ಲ ಚಿಕನ್ ಆಗಲಿ ಸ್ಟವ್ ಮೇಲೆ ಮಾಡೋದಕ್ಕಿಂತ ಹಳ್ಳಿ ಶೈಲಿ ಒಳಗೆ ಒಲೆ ಮೇಲೆ ಮಾಡಿದ್ರೆ ಇನ್ನೂ ಬಹಳ ಟೇಸ್ಟಿಯಾಗಿ ರುಚಿಯಾಗಿ ಬರ್ತೈತ್ರಿ. ನೀವು ಒಂದ್ಸಲ ಈ ಮಟನ್ ಗ್ರೇವಿನ ತಪ್ಪದೆ ಟ್ರೈ ಮಾಡಿರಿ. ಜಾಸ್ತಿ ಮಸಾಲೆನೂ ಹಾಕಿಲ್ಲ, ಜಾಸ್ತಿ ರುಬ್ಬೋದು ಇಲ್ಲ. ಭಾಳ ಸಿಂಪಲ್ಲಾಗಿ ಈ ಒಂದು ಒಲೆ ಮೇಲೆ ಮಾಡಿರುವಂಥ ಗ್ರೇವಿನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣಂತ ಬರ್ರಿ. ಫಸ್ಟ್ ನಾನಿಲ್ಲಿ ಈ ಗ್ರೇವಿ ಮಾಡೋಕ್ಕೆ 1 kg ಮಟನ್ನ ತೊಗೊಂಡಿದ್ದೀನಿ ರೀ. ನೋಡಿರಿ, ಕ್ಲೀನಾಗಿ ತೊಳೆದಿಟ್ಕೊಂಡಿರುವಂಥ 1 kg ಮಟನ್ನು. ಈಗ ಫಸ್ಟು ಒಲೆನ ಹಚ್ಚಿ ಒಂದು ದೊಡ್ಡ ಪಾತ್ರೆನ ಕಾಯೋದಕ್ಕಿಟ್ಟು ಪಾತ್ರೆ ಕಾದ ನಂತರ ಅದಕ್ಕೆ ಅಡುಗೆ ಎಣ್ಣೆನ ಹಾಕಿ ಅಡುಗೆ ಎಣ್ಣೆ ಕಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು 4 ಉಳ್ಳಾಗಡ್ಡಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಈ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಉಳ್ಳಾಗಡ್ಡಿನ ಈ ರೀತಿ ಎಣ್ಣೆ ಒಳಗೆ ನೀಟಾಗಿ ಫ್ರೈ ಮಾಡ್ಬೇಕ್ರಿ. ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡ್ರಿ, ಈ ರೀತಿಯಾಗಿ ಉಳ್ಳಾಗಡ್ಡಿ ನೀಟಾಗಿ ಫ್ರೈ ಆದ್ರೆ ಮಟನ್ ಗ್ರೇವಿನೂ ತುಂಬ ಟೇಸ್ಟಿಯಾಗಿ ಬರ್ತೈತ್ರಿ. ಯಾವಾಗಿದ್ರೂ ಮಸಾಲೆನ ನೀಟಾಗಿ ಬೇಯಿಸ್ಕೊಂಡ್ರೆ ನಾವು ಮಾಡೋ ಅಡುಗೆ ರುಚಿಯಾಗಿರುತ್ತೆ. ನೋಡ್ರಿ, ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಟೀ ಸ್ಪೂನಷ್ಟು ಖಾರ ಪುಡಿ ಹಾಕಾಕತ್ತೇನೆ ರೀ. ಖಾರ ಪುಡಿನ ನೀವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು, ಖಾರ ತಿನ್ನೋರು ಜಾಸ್ತಿ ಇದ್ರೆ ಜಾಸ್ತಿ ಯೂಸ್ ಮಾಡ್ಬೋದು. ಇವಾಗ ಮಸಾಲೆ ಖಾರ ಒಂದು 3ರಿಂದ 4 ಟೀ ಸ್ಪೂನಷ್ಟು ಮಸಾಲೆ ಖಾರನ ಆ್ಯಡ್ ಮಾಡ್ಕೊಳಕತ್ತೀನಿ. ಯಾಕಂದ್ರೆ ಮಟನ್ ಜಾಸ್ತಿ ಇರೋದ್ರಿಂದ ಖಾರನ ಜಾಸ್ತಿ ಹಾಕಿ ಮಾಡಿದ್ರೆ ಟೇಸ್ಟು ಇನ್ನೂ ಹೆಚ್ಚಾಗ್ತೈತೆ ಅಂತ ಹೇಳಿರಿ. ಇವಾಗ ನೋಡ್ರಿ, ನೀಟಾಗಿ ಎಣ್ಣೆಲಿ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ಈ ರೀತಿ ಫ್ರೈ ಆಗಿಂದ ಇವಾಗ ಇದಕ್ಕೆ 2 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಮಸಾಲೆ ಒಳಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀಟಾಗಿ ಫ್ರೈ ಆಗಬೇಕು. ಇದು ಎಷ್ಟು ನೀಟಾಗಿ ಫ್ರೈ ಆಗ್ತೈತಲ್ಲ ಟೇಸ್ಟು ಅಷ್ಟು ಚಲೋತಾಗೆ ಬರ್ತೈತ್ರಿ. ನಾವು ಒಲೆ ಮೇಲೆ ಈ ಮಟನ್ ಗ್ರೇವಿನ ಮಾಡ್ತಿರೋದ್ರಿಂದ ನಾವು ಕಂಟಿನ್ಯೂಸ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕ್ರಿ. ಇಲ್ಲ ಅಂದ್ರೆ ಮಸಾಲೆ ಎಲ್ಲ ಸೀದ್ ಹೋಗೋ ಚಾನ್ಸಸ್ ಇರ್ತೈತಿ. ನೋಡ್ರಿ, ಇವಾಗ ಮಸಾಲೆ ಫ್ರೈ ಆಗಿಂದ ನಾವಾಗಲೇ ವಾಶ್ ಮಾಡಿಟ್ಕೊಂಡಿರುವಂಥ 1 kg ಮಟನ್ನ ಈಗ ಇದಕ್ಕೆ ಹಾಕಿ ನೀಟಾಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ. ನಾವು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಇಲ್ಲ ಅಂದ್ರೆ ತಳ ಹಿಡಿತೈತ್ರಿ ಇದು. ನೋಡ್ರಿ, ನೀರದು ಏನು ಹಾಕಬಾರ್ದು. ಒಂದು 3ರಿಂದ 4 ನಿಮಿಷ ಇದೇ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಇದಕ್ಕೆ ನಾವು ಮೊದಲೇ ನೀರು ಹಾಕಿದ್ರೆ ಅಷ್ಟು ರುಚಿಯಾಗಿ ಬರೋದಿಲ್ಲರಿ ಮಟನ್ ಗ್ರೇವಿ. ಈ ರೀತಿ ಒಂದು ಮುಚ್ಚಳ ಮುಚ್ಚಿ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಂಡು ಮಧ್ಯೆ ಮಧ್ಯೆ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇದ್ರೆ ಮಟನ್ನು ನೀಟಾಗಿ ಫ್ರೈ ಆಗ್ತೈತ್ರಿ. ನೋಡ್ರಿ, ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಒಲೆ ಮೇಲೆ ಮಾಡೋದ್ರಿಂದ ರುಚಿ ಇನ್ನೂ ಹೆಚ್ಚಾಗ್ತೈತ್ರಿ. ನೀವು ಒಂದ್ಸಲ ಈ ವಿಧಾನದಾಗ ಖಂಡಿತ ಟ್ರೈ ಮಾಡಿ ನೋಡ್ರಿ. ಈ ಗ್ರೇವಿನ ಮಾಡೋಕೆ ನಾವಿಲ್ಲೇ ನೀರನ್ನ ಯೂಸ್ ಮಾಡತ್ತಿಲ್ರಿ. ಇದೇ ರೀತಿ ಮಿಕ್ಸ್ ಮಾಡ್ಕೊತಾನೆ ಒಂದು ಮುಚ್ಚಳ ಮುಚ್ಚಿ ಒಂದು 2ರಿಂದ 3 ನಿಮಿಷ ಬೇಯಿಸೋದು. ಮತ್ತು ಮುಚ್ಚಳ ತೆಗೆದು ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇದ್ರೆ ಒಂದು 10ರಿಂದ 15 ನಿಮಿಷದೊಳಗೆ ಮಟನ್ನು ಪೂರ್ತಿಯಾಗಿ ರೆಡಿ ಆಗುತ್ತೆ ರೀ. ನೋಡ್ರಿ, ನಾವು ಈ ರೀತಿಯಾಗಿ ಮಿಕ್ಸ್ ಮಾಡೋದ್ರಿಂದ ಅದು ತಾನಾಗೆ ನೀರನ್ನ ರಿಲೀಸ್ ಮಾಡ್ತೈತಿ. ನಾವು ಸ್ವಲ್ಪನೂ ನೀರು ಹಾಕಿ ಬೇಯಿಸೋ ಅವಶ್ಯಕತೆನೇ ಬರೋದಿಲ್ಲ. ನೋಡ್ರಿ, ಇವಾಗ ಮಟನ್ನು ಒಂದು ಅರ್ಧ ಮಟ್ಟಿಗೆ ರೆಡಿ ಆಗೈತಿ. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಪೇಸ್ಟ್ನ ಹಾಕಿ ಮಿಕ್ಸ್ ಮಾಡಾಕತ್ತೇನೆ ರೀ. ಅದು ಜಾಸ್ತಿ ಯೂಸ್ ಮಾಡಾಕತ್ತಿಲ್ಲ. ಯಾಕಂದ್ರೆ ಜಾಸ್ತಿ ಮಸಾಲೆ ಯೂಸ್ ಮಾಡಿದ್ರೆ ಟೇಸ್ಟು ಅಷ್ಟು ನೀಟಾಗಿ ಬರೋಂಗಿಲ್ಲ. ಯಾರು ಮಸಾಲೆನ ಇಷ್ಟಪಡೋದಿಲ್ಲಲ್ಲ ಅವರು ಈ ವಿಧಾನದಾಗ ಮಟನ್ ಗ್ರೇವಿನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ನಿಮ್ಗೆ ಖಂಡಿತ ಇಷ್ಟ ಆಗ್ತೈತಿ. ನೋಡ್ರಿ, ಈ ರೀತಿ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಮತ್ತು ಮುಚ್ಚಳ ಮುಚ್ಚಿ ಒಂದು 15 ನಿಮಿಷ ಬೇಯೋದಕ್ಕೆ ಬಿಡಿ. ಮಧ್ಯೆ ಮಧ್ಯೆ ಈ ರೀತಿ ಕೈ ಆಡಿಸ್ಕೊತಾನೆ ಇರಬೇಕ್ರಿ. ಯಾಕಂದ್ರೆ ಒಲೆ ಮೇಲೆ ಮಾಡೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರ್ತೈತಿ. ನೋಡ್ರಿ, ಇವಾಗ ಪೂರ್ತಿ ರೆಡಿ ಆಗಿಂದ ನಾನು ಇದಕ್ಕೆ ಒಂದು 3ರಿಂದ 4 ಟೀ ಸ್ಪೂನಷ್ಟು ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೇನಿ. ಮೊಸರನ್ನ ಹಾಕಿ ಗ್ರೇವಿ ಮಾಡೋದ್ರಿಂದ ರುಚಿ ಇನ್ನೂ 2 ಪಟ್ಟು ಹೆಚ್ಚಾಗುತ್ತೆ ರೀ. ಹೋಟೆಲ್ಗಳಲ್ಲೆಲ್ಲ ಇದೇ ರೀತಿ ಮೊಸರನ್ನ ಹಾಕಿ ಮಾಡ್ತಾರೋ. ನೀವು ಒಂದ್ಸಲ ಮೊಸರನ್ನ ಹಾಕಿ ಮಟನ್ ಗ್ರೇವಿನ ಮಾಡಿ ನೋಡ್ರಿ, ಇವಾಗ ಮೊಸರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 10ರಿಂದ 15 ನಿಮಿಷ ಮುಚ್ಚಳನ ಮುಚ್ಚಿ ಬೇಯಿಸ್ಕೋಬೇಕ್ರಿ. ಯಾಕಂದ್ರೆ ಇದು ಮಟನ್ ಆಗಿರೋದ್ರಿಂದ ಅಷ್ಟು ಜಲ್ದಿ ರೆಡಿ ಆಗೋದಿಲ್ಲ.
ನೋಡ್ರಿ ಇವಾಗ ಸ್ವಲ್ಪ ನೀರನ್ನ ಹಾಕ್ದೆ ನೀರನ್ನ ಯಾವ ರೀತಿ ರಿಲೀಸ್ ಮಾಡೈತೆ ಅಂಥೇಳಿ. ಇವಾಗ ಇದಕ್ಕೆ ಮೀಡಿಯಮ್ ಸೈಜ್ದು 4 ಟೊಮ್ಯಾಟೋನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಳಕತ್ತೇನೆ ರೀ. ನೀವು ಬೇಕಾದ್ರೆ ಮಿಕ್ಸಿಗೆ ಹಾಕಿ ರುಬ್ಬಿನೂ ಸೇರಿಸ್ಕೋಬೋದು. ಈ ರೀತಿ ಕಟ್ ಮಾಡಿ ಸೇರಿಸೋದ್ರಿಂದ ರುಚಿ ಇನ್ನೂ ಹೆಚ್ಚಾಗುತ್ತೆ ರೀ. ನೋಡ್ರಿ ಇವಾಗ ಟೊಮ್ಯಾಟೋನ ಹಾಕಿ ಲಾಸ್ಟ್ಗೆ ಇನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳನ ಮುಚ್ಚಿ ಇನ್ನೊಂದು 10 ರಿಂದ 15 ನಿಮಿಷ ಇದೇ ರೀತಿಯಾಗಿ ಬೇಯಿಸ್ಕೊಂಡ್ರೆ ರುಚಿಯಾಗಿರುವ ಮಟನ್ ಗ್ರೇವಿ ರೆಡಿ ಆಗುತ್ತೆ ರೀ. ಒಲೆ ಮೇಲೆ ಮಾಡಿರುವಂಥ ಮಟನ್ ಗ್ರೇವಿ ಲಾಸ್ಟಿಗೆ ಒಂದು 2 ಟೀ ಸ್ಪೂನಷ್ಟು ಮಸಾಲೆನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನೋಡ್ರಿ ಎಷ್ಟು ಟೇಸ್ಟಿಯಾಗಿ ರೆಡಿ ಆಗುತ್ತೆ ಅಂಥೇಳಿ. ನಾಟಿ ಶೈಲಿ ಒಳಗೆ ಈ ಮಟನ್ ಗ್ರೇವಿನ ನೀವು ಒಂದ್ಸಲ ಖಂಡಿತ ತಪ್ಪದೆ ಟ್ರೈ ಮಾಡಿ ನೋಡ್ರಿ. ನೋಡಿದ್ರಲ್ಲ ಸಿಂಪಲ್ಲಾಗಿ ಮಸಾಲೆನ ಜಾಸ್ತಿ ಯೂಸ್ ಮಾಡ್ದೆ ಒಲೆ ಮೇಲೆ ಯಾವ ರೀತಿ ಗ್ರೇವಿನ ಮಾಡಿರೋದು ಅಂಥೇಳಿ. ಇದೇ ರೀತಿ ನೀವು ಟ್ರೈ ಮಾಡಿ ನೋಡಿರಿ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಇದಕ್ಕೆ ಚಲೋ ರೆಸಿಪಿ ಜೊತೆ ಸಿಗೋಣ್ರಿ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ.